ಹೆಂಗೆ ವೆದರ್ ಚೆನ್ನಾಗಿದೆ ಒಂದು ರೌಂಡ್ ಚಾಮುಂಡಿ ಬೆಟ್ಟ. ನಾನು ಬರಲ್ಲ, ಇವೆಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲ ಅಲ್ಲೇ ಇರೋದು. ಆಮೇಲೆ ಅಷ್ಟೇ ನಮ್ಮ ಮನೇಲಿ ಹಾಕೊಂಡ್ಬಿಡ್ತಾರೆ. ಆಲ್ಮೋಸ್ಟ್ ಒಂದು 3-4 ಮಂತ್ಸೇ ಸುಮ್ಮನೆ ನೋಡಿದ್ದೀವಿ. ಮಾತಿಲ್ಲ, ಕತೆ ಇಲ್ಲ, ಏನಿಲ್ಲ, ಸುಮ್ಮನೆ ಕಣ್ಣ ಸಲಿಗೆ. ಕಣ್ಣ ಸಲಿಗೆ. ನಾವು ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆ ಒಂಥರ, ಕ್ಯಾಮ್ರಾ ಹಿಂದೆ ಒಂಥರ ಇರೋದೇ ಇಲ್ಲ. ಯಾರಂದ್ರೆ ಇಷ್ಟ ಹೇಳು ನಿಂಗೆ, ಅಪ್ಪನ ಅಮ್ಮನ? ನಾವೇ ರವಿಚಂದ್ರನ್ ಸಾಂಗ್ ಕೊಡಿ ನಮಗೆ. ರಾಗಿ ಹೊಲದಾಗೆ ಖಾಲಿ ಗುಡಿಸಲು, ರಾಗಿ ಹೊಲದಾಗೆ ಖಾಲಿ ಗುಡಿಸಲು, ಐ ಲವ್ ಯು ಕೇಳ್ಬಿಟ್ಟು ಹೇಳ್ತೀನಿ. ನಿಮ್ಮ ಅಪ್ಪ ತಾನೇ ನೋಡ್ಕೊಂಡ್ರಾಯ್ತು ಬಿಡು. ನಾನ್ ಗೊತ್ತಲ್ಲ, ನೋಡ್ಕೊತಿದ್ ಬಿಡು, ತಲೆ ಕೆಡ್ಸ್ಕೋಬೇಡ ಆಯ್ತಾ. ಬರ್ತಾ ಬರ್ತಾ ಅಭಿ ಅವರು ಅಪೂರ್ವವಾಗಿ ಈಗಿನ ಕಾಲದಲ್ಲಿ ಒಳ್ಳೆ ಲವ್ ಸಿಗೋದು ಕಷ್ಟ, ಸಿಕ್ಕಿದ್ರೆ ಕಾಲ್ ಗೊತ್ಕೊಂಡು ಲವ್ ಮಾಡ್ತಾರೆ ಅಷ್ಟೇ ಹೇಳಕ್ ಇಷ್ಟ. ರಾಗಿ ಹೊಲದಾಗೆ ಖಾಲಿ ಗುಡಿಸಲು ಗುಡಿಸಲಿಗೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, BB ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನ್ ನಿಮ್ಮ ರಾಜಶೇಖರ್, ಹಾಗೆ ನನ್ಕೋ ಆಂಕರ್ ನಾನು ನಿಮ್ಮ ಸೃಷ್ಟಿ. ಎಸ್ ಸೃಷ್ಟಿ, ಮುಂದಿಂದು ನೀನು ಹೇಳ್ಬೇಕು, ಹೇಳು. ಓಕೆ, ಜೋಡಿ ಅಂದ್ರೆ ಏನು? ಜೋಡಿ ಅಂದ್ರೆ ಅಲ್ಲಿ ಪ್ರೀತಿ ಇರ್ಬೇಕು. ಸೊ ಹಾಗೆ ಜೊತೆಗೆ ಸ್ವಲ್ಪ ಕಿತ್ತಾಟನು ಇರ್ಬೇಕಲ್ವಾ? ಎಸ್ ಎಸ್ ಎಸ್. ಇವ್ರನ್ನ ನೋಡಿದ್ರೆ ಸಿಂಗಲ್ಸ್ ಕೂಡ ಒಳಗೆ ಉಡ್ಕೊಂಡು ಬೂದಿ ಆಗೋದಂತೂ ಗ್ಯಾರಂಟಿ ಗುರು. ಯಾಕಂದ್ರೆ ನಮ್ ಜೊತೆ ಇರೋದು ಕ್ಯೂಟ್ ಅಂಡ್ ಸ್ವೀಟ್ ಆಗಿರೋ ಅಪೂರ್ವ ಅವರು. ಓಕೆ, ಸೊ ಅಪೂರ್ವ ಅವ್ರನ್ನ ಅಭಿ ಅವರು ಹೇಗೆ ಕ್ಲೀನ್ ಬೋರ್ಡ್ ಮಾಡಿದ್ರು? ಹೌದು, ಹೇಗ್ ಮಾಡಿದ್ರು? ರಿಯಲ್ ಲೈಫಲ್ಲಿ ಅಷ್ಟೇ ಅಲ್ಲ ಗುರು, ರಿಯಲ್ ಲೈಫಲ್ಲೂ ಜೋಡಿ ನಂಬರ್ 1 ನಾವು ಅಂತ ಪ್ರೂವ್ ಮಾಡ್ತಾ ಇರೋ ದ ಲವ್ ಬರ್ಡ್ಸ್ ಅಭಿ ಮತ್ತು ಅಪೂರ್ವ ಅವರು ಈಗ ನಮ್ ಜೊತೆ ಇದ್ದಾರೆ. ಸೊ ಅವ್ರನ್ನ ನಾವು ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ ಸರ್. ವೆಲ್ಕಮ್ ಟು ದ ಶೋ ಮ್ಯಾಮ್. ಹಾಗೆ ವೆಲ್ಕಮ್ ಟು ದ ಶೋ ಸರ್. ಬೈ, ವೆಲ್ಕಮ್ ಟು ದ ಶೋ ಅನ್ಕೊಡೋ. ಸೊ ಇನ್ಯಾಕ್ ತಡ, ಶೋ ಶುರು ಮಾಡೋದ್ವಾ? ಓಕೆ ಸರ್, ರೆಡಿ ಇದ್ದೀರಾ? ರೆಡಿ ಇದ್ದೀರಾ ಮ್ಯಾಮ್? ಸರ್, ನನಗೆ ಒಂದು ಡೌಟ್ ಇದೆ. ಸೊ ನಿಮ್ದು ಲವ್ ಮ್ಯಾರೇಜ್ ಅಂತೆ, ಹೌದಾ? ಹೌದು. ನಿಮ್ಗೆ ಯಾರು ಹೇಳಿದ್ರು ಅದನ್ನೆಲ್ಲ? ಜೋಡಿ ನಂಬರ್ 1 ನೋಡ್ತಾ ಇಲ್ವಾ? ನೋಡ್ದಿರಾ ಬಂದ್ಬಿಟ್ಟು ಸೀಟಲ್ಲಿ ಕುತ್ಕೊಂಡ್ರೆ ಅದಕ್ಕೆ. ನೀವು ತುಂಬಾ ಬ್ರಿಲಿಯಂಟ್ ಇದ್ದೀರಾ. ಹಾ, ಸೊ ಜೋಡಿ ನಂಬರ್ 1 ನಲ್ಲಿ ನಿಮ್ಮ ಲವ್ ಟ್ರ್ಯಾಕ್ ಹೇಗೆ ನಡೀತಾ ಇದೆ ಅಂತ ನಾವು ದಿನ ನೋಡ್ತಾ ಇದ್ದೀರಿ, ನಮ್ಮ ಆಡಿಯನ್ಸ್ ನೋಡ್ತಾ ಇದ್ದಾರೆ. ನಿಮ್ ಲವ್ ಶುರು ಆಗಿದ್ದು ಹೇಗೆ? ನಿಮ್ಗೆ ಯಾಕ್ರಿ ಬೇಕು? ಇರಮ್ಮ ಕೇಳೋರ್ಗ. ಆಲ್ರೆಡಿ ಅದು ಜೋಡಿ ನಂಬರ್ 1 ಅಲ್ಲಿ ಸುಮಾರು ಸತಿ ಹೇಳ್ಬಿಟ್ಟಿದ್ದೀನಿ, ಈಗ ಪುನಃ ಹೇಳ್ಬೇಕಾ? ಪರವಾಗಿಲ್ಲ, ಅಲ್ಲಿ ಸ್ಟೇಜ್ ಮೇಲೆ ನೀವು ಸ್ವಲ್ಪ ಅಫಿಷಿಯಲ್ ಆಗಿ ಹೇಳಿರ್ತೀರಾ, ಬಟ್ ನಮ್ದು ಸ್ವಲ್ಪ ಲೋಕಲ್ ಲವ್ ಸ್ಟೋರಿ ಆಗಿರುತ್ತಲ್ಲ, ಅದು ನಮ್ಗೆ ಬೇಕಾಗಿರೋದು. ಲೋಕಲ್ ಆಗಿ ಅಲ್ಲ, ಇದ್ದಿದ್ದೇ ನಾನು ಲೋಕಲ್ ಆಗಿ. ಬಟ್ ಲವ್ ಸ್ಟೋರಿ ಶುರು ಆಗಿದ್ದು ನಮ್ಮ ಸದ್ವಿದ್ಯಾ PU ಕಾಲೇಜ್ ಮೈಸೂರಲ್ಲಿ. ನನ್ನ ಜೂನಿಯರ್ ಆಗಿರ್ತಾಳೆ ನನ್ನ ವೈಫು. ಆವಾಗ ನಾನು ಹಂಗೆ ಸ್ವಲ್ಪ ಹೊರಗಡಾಗಿ ಯಾರಿಗೂ ತಲೆ ಕೆಡಿಸ್ಕೊಡ್ದೆ ಓಡಾಡ್ತಾ ಇದ್ದೆ. ನಾನು ಒಬ್ಬೊಬ್ಬನೇ ಓಡಾಡುವೆ, ಯಾರನ್ನೂ ಗುಂಪು ಹಾಕ್ಕೊತ ಇರಲಿಲ್ಲ. ಸೊ ಆ ಥರ ಕ್ಯಾರೆಕ್ಟರ್ ನಂದು. ಆ ಟೈಮಲ್ಲಿ ಯಾವುದೋ ಒಂದು ಹುಡುಗಿ ಯಾರೋ ಹಿಂಗೆ ನೋಡ್ತಾ ಇರ್ತಾರೆ, ಬರೋದು ನೋಡೋದು ಲುಕ್ ಕೊಡೋದೆಲ್ಲ ಮಾಡ್ತಾ ಇಲ್ಲಲ್ಲ, ಬೆಳ್ಳಗೆ ಬೇರೆ ಇದ್ಲು. ಸೊ ಒಂದು ರೌಂಡ್ ಯಾರಿಗೂ ಇದು ಅಂತ ತಲೆ ಕೆಡಿಸ್ಕೊತಿದ್ದೆ. ಆವಾಗ ಒಬ್ಬ ಬಂದ್ಬಿಟ್ಟು, ಭಯ ನಿಮ್ಮನ್ನ ಹಂಗೆ ಒಂದು ಹುಡುಗಿ ಲವ್ ಮಾಡ್ತಾ ಇದೆ ಅಂತ ಹೇಳ್ದ. ಅದೇ ರೀತಿ ಅವಳ ಹತ್ರನೂ ಹೋಗ್ಬಿಟ್ಟು ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವನೇ. ಸೊ ಈ ಕಾನ್ವರ್ಸೇಷನ್ ಬಿಲ್ಡ್ ಆದಮೇಲೆ, ಸೊ ಅಲ್ಲಿ ಟ್ಯೂಷನ್ ಹತ್ರನೂ ಒಂದು ಸತಿ ನೋಡಿದೆ. ಸೊ ಯಾರು ಹಿಂಗೆ ನೋಡ್ತಾಳಲ್ಲ, ಯಾಕೆ ಗುರು ಹಿಂಗೆ, ನಾನು ಏನು ಮಾಡಿದ್ದೆ ಇವಳಿಗೆ ಅಂತ ನಾನು 4 ಎಚ್ಚರದಲ್ಲಿ ನೋಡ್ತಾ ಇದ್ದೆ. ಸೊ ಆಮೇಲೆ ಒಂದು ಸತಿ ಡಾಲ್ಫಿನ್ಸ್ ಅನ್ನೋ ಜಾಗದಲ್ಲಿ ಸುಮ್ಮನೆ ನೋಡೋಣ, ಒಂದು ಕಾಳು ಹಾಕ್ಬಿಡೋಣ, ಹೆಂಗೋ ಹೇಳ್ತಾವನೆ ಅಂದ್ಬಿಟ್ಟು ಹೋಗಿ ಐ ಲವ್ ಯು ಅಂದೆ, ಒಪ್ಕೊಂಬಿಟ್ಟು. ಅಷ್ಟು ಈಸಿಯಾಗಿ ಒಪ್ಕೊಂಡ್ಬಿಟ್ರಮ್ಮ? ಇದು ಇವನ್ ಪಾಯಿಂಟ್ ಆಫ್ ವ್ಯೂ ಸ್ಟೋರಿ ಹೇಳ್ತಾರೆ. ಹಿಂಗೆ PUಲಿ ಇರುವಾಗ
ಹಿಂಗೆ ನೋಡ್ಬೇಕಂತಲ್ಲ, ಹೆಂಗೆ ಅಂದ್ರೆ ಇವರು ಗುಂಪಲ್ಲಿ ಇರ್ತಾ ಇರ್ಲಿಲ್ಲ, ಫ್ರೆಂಡ್ಸ್ ಗುಂಪಲ್ಲಿ ಇರ್ತಿರ್ಲಿಲ್ಲ, ಒಬ್ಬೊಬ್ರೆ ಓಡಾಡ್ತಾ ಇದ್ರು. ನಾನು ಯಾರು ಹಿಂಗೆ ಒಬ್ಬೊಬ್ನೇ ಓಡಾಡ್ತಾನಲ್ಲ ಅಂತ ಜನರಿಕ್ ಆಗಿ ನೋಡ್ತಾ ಎಲ್ಲೋದ್ರೂ ಇವರೇ. ಪುನಃ ನಮ್ಮ ಏರಿಯಾಗೆ ಬಂದು ಏರಿಯಾ ಟ್ಯೂಷನ್ ಹೋದ್ರು ಅಲ್ಲೂ ಇರ್ತಿದ್ರು, ಕಾಲೇಜ್ಗೆ ಹೋದ್ರೆ ಅಲ್ಲೂ ಇರ್ತಿದ್ರು, ಇನ್ನೊಂದೆಲ್ಲ ತಿನ್ನೋ ಜಾಗ ಇರ್ತಿದ್ರು ಅಲ್ಲೆಲ್ಲಾದ್ರೂ ಅಲ್ಲೂ ಇರ್ತಾ ಇದ್ರು. ಸೊ ಎಲ್ಲ ಕಡೆ ಒಂಥರ ಇವರೇ ಇದ್ದಂಗೆ ಕಾಣಿಸ್ದಂಗೆ. ಅವಾಗ ಒಂದು ಐ ಕಾಂಟ್ಯಾಕ್ಟ್ ಆಗಿ ಅದು ಎವ್ರಿ ಟೈಮ್ ನೋಡಿದಾಗ ಯಾರು ಇವ್ನು ನೋಡ್ತಿದ್ದಾನೆ ಅಂತ ನಾನು, ಅವನು ಇವಳು ಯಾರು ನೋಡ್ತಾ ಇದ್ದಾಳೆ ಅಂತ. ಇಬ್ಬರದನ್ನು ಫೋನ್ ಇರಲಿಲ್ಲ, ನಂಗೆ ಅವನ ಹೆಸರು ಸಹಿತ ಗೊತ್ತಿರಲಿಲ್ಲ. ಹೆಂಗೆ ಅಂದರೆ ಕ್ಲಾಸ್ ಹತ್ರ ಬರೋದು ನೋಡೋದು. ನಮ್ಮ ಕ್ಲಾಸ್ ಹತ್ರಗಡೆ ಇವ್ರದ್ದು ಲ್ಯಾಬ್ ಇತ್ತು, ಲ್ಯಾಬ್ ಹತ್ರ ಬರ್ತಾಯಿದ್ರು. ಸೊ ಲ್ಯಾಬ್ ಹತ್ರ ಬಂದಾಗ ನೋಡ್ತಾ ಇದ್ರು, ಟ್ಯೂಷನ್ ಹತ್ರ ಬಂದಾಗ ನಾನು ನೋಡ್ತಿದ್ದೆ, ಅವರು ನೋಡ್ತಾ ಇದ್ರು. ಸೊ ಹಿಂಗೆ ನಡೀತಿತ್ತು, ಸುಮ್ಮನೆ ನೋಡೋದು ಅಷ್ಟೆ. ಆಮೇಲೆ ಒಂದು ಫೈನ್ ಡೇ ನಾನು ನನ್ನ ಫ್ರೆಂಡ್ಗೆ ಹೇಳಿದೆ, ಏನೊಬ್ಬ ಹುಡುಗ ಹಿಂಗೆ ನೋಡ್ತಾ ಇರ್ತಾನೆ ಯಾವಾಗೂ, ನನಗೆ ಏನೋ ಒಂದು ವಿಚಾರಿಸು ಅಂತ ಅಂದೆ. ಹುಡುಗಿಗೆ ಅವ್ನು ಇವನಿಗೆ ಫ್ರೆಂಡ್ ಇದ್ದ ಆ್ಯಕ್ಚುಲಿ. ಹಂಗೆ ಹೇಳಿದಾಗ ಅವನು ಅವ್ನು ಕಮಿಟೆಡ್ ಅನ್ಸುತ್ತೆ ಕಣೆ ಅಂತ ಅಂದ ನನ್ನ ಹತ್ರ. ಅವ್ನು ಕಮಿಟೆಡ್ ಇದ್ರೆ ನನ್ನನ್ನು ಯಾಕೆ ಯಾವಾಗೂ ಇವ್ನು ಹಿಂಗೆ ಯಾವಾಗೂ ನೋಡ್ತಾ ಇರ್ತಾನೆ ಅಂತ ನಾನು ಅಂದ್ಕೊಂಡು, ಹೌದಾ ಮತ್ತೆ ಅವ್ನು ಯಾವಾಗ ನೋಡ್ತಿರ್ತಾನೆ ಕಣೋ ನನ್ನ ಅಂತ ನಾನು ನನ್ನ ಫ್ರೆಂಡಿಗೆ ಹೇಳ್ದಂಗೆ. ನನ್ನ ಫ್ರೆಂಡ್ ಹೆಸರು ವೆಂಕಿ ಅಂತ, ಇವಾಗ ಟಚ್ಚಲ್ಲಿ ಇಲ್ಲ, ಬಟ್ ಅವನೇ ಇದಕ್ಕೆಲ್ಲ ಮೀಡಿಯೇಟರ್ ತರ. ಮೀಡಿಯೇಟರ್ ಅಲ್ಲ ಪಾಪ, ಬ್ರಿಡ್ಜ್ ಆಯ್ತು, ಬ್ರಿಡ್ಜ್. ಅವನು ಹೋಗಿ ಹಿಂಗೆ ಅಭಿ ಹತ್ರ ಹೋಗಿ ಅಭಿ ಹೇಳಿದಾನೆ, ಅವಳು ನಾನವ್ನು ಇಷ್ಟ ಅಂತ ನಾನು ಏನೇ ಹೇಳಿರ್ಲಿಲ್ಲ ಅವನ ಹತ್ರ, ಇವನ್ ಯಾರೋ ನೋಡ್ತಿರ್ತಾನೆ ವಿಚಾರಿಸು ಅಂತ ಹೇಳಿದ್ದು. ಅವನಲ್ಲಿ ಹೋಗ್ಬಿಟ್ಟು ಇಷ್ಟ ಅವಳಿಗೆ ನಿನ್ ಕಂಡ್ರೆ ಅಂತ ಇವನ ಹತ್ರ ಹೇಳಿದಾನೆ. ವಾಪಸ್ ನನ್ನ ಹತ್ರ ಬಂದ್ಬಿಟ್ಟು ಇವನಿಗೂ ನನ್ ಕಂಡ್ರೆ ಇಷ್ಟ ಅಂತ ಅವನು ಹೇಳ್ಬಿಟ್ಟು ಒಂದು ಜಾಗ ಫಿಕ್ಸ್ ಮಾಡ್ದಂಗೆ, ಡಾಲ್ಫಿನ್ಸಿಗೆ ಬನ್ನಿ ಇಬ್ರು ಮೀಟ್ ಆಗಿ ಮಾತಾಡಿ ಅಂತ. ಸೊ ಅಲ್ಲಿಂದ ಶುರು ಆಯಿತು. ಆಲ್ಮೋಸ್ಟ್ ಒಂದು 3-4 months ಸುಮ್ಮನೆ ನೋಡಿದ್ದೀವಿ, ಮಾತಿಲ್ಲ ಕತೆ ಇಲ್ಲ ಏನಿಲ್ಲ, ಸುಮ್ಮನೆ ಕಣ್ಣ ಸಲಿಗೆ. ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ. ಸರ್ ಎಪಿಸೋಡ್ ನೋಡ್ತಾ ಇದ್ದಿತ್ತು, ಒಂದ್ಸತಿ ನೋಡ್ಸ್ಬೋದಾ? ಯಾವ ತರ ನೋಡ್ತಾ ಇದ್ದೀವಿ? ಯಾವ ತರ ನೋಡ್ತಾ ಇದ್ದೀವಿ? ನೋಡಿ ಮದ್ವೆ ಆಗಿ 9 ವರ್ಷ ಆಗಿ, ಯಾವ 9 ವರ್ಷ ನೋಡೋದು, ಇವನಿಗೆ 4.25 ವರ್ಷ, ಡಿಸೆಂಬರ್ ಬಂದ್ರೆ 5 ವರ್ಷ. ಅಲ್ಲ ಅವ್ನ್ಗೆ ಬೈ ನೋಡಿದ್ಯಾನ ನೀನು ಯಾವ ತರ ನೋಡ್ತಾ ಇದ್ರು ಅಂದ್ಬಿಟ್ಟು? ಅವನ್ಗೆ ಏನ್ ಗೊತ್ತು, ಅವನಿಲ್ಲಿದ್ದ ಪಾಪ. ಅದಕ್ಕೆ ಅವನಿಗೋಸ್ಕರನೇ ಇವಾಗ ರೀಮೇಕ್ ಮಾಡ್ತಾ ಇದೀವಿ ನಾವು. ಇಲ್ಲ, ನಾನು ಸಿಂಗಲ್ ಆಗಿದ್ದಂಗೆ ನೋಡ್ಕೊಂತೀನಿ, ಇಬ್ಬರೇ ಇದ್ದಾಗ ನೋಡ್ಕೊಂತೀನಿ. ಮ್ಯಾಮ್ ನೀವ್ ಯಾವ ತರ ನೋಡ್ತಾ ಇದ್ರಿ? ನಾನು ನೋಡ್ತಾ ಇದ್ದಲ್ಲ, ಯಾರು ನೋಡ್ತಾ ಇದ್ದಾನೆ ಅಂತ ನಾನು ಗುರಾಯಿಸ್ಕೊಂಡು ನೋಡ್ತಾ ಇದ್ರ ಇಲ್ಲ ಲವ್ ಅಲ್ಲಿ ನೋಡ್ತಾ ಇದ್ರ? ಏನೋ ಸುಮ್ಮನೆ ಹಿಂಗೆ ರಗಡ್ ಆಗಿ ನೋಡ್ತಾರಲ್ಲ, ಇಲ್ಲ ನನ್ನ ನೋಡ್ತಾ ಇದಾರಲ್ಲ ಇವರು ಅಂತ ನೋಡ್ತಾ ಇದ್ರ? ಹಂಗೆ ಆ ತರನೇ ಯಾರಿದು ನೋಡ್ತಾರಲ್ಲ ಯಾವಾಗ್ಲೂ. ಸರ್ ಇದಕ್ಕೂ ಮುಂಚೆ ಮ್ಯಾಮ್ನ ಮೀಟ್ ಆಗದಿರೋಕ್ಕೂ ಮುಂಚೆ ಸ್ಕೂಲಲ್ಲಿ ಅಥವಾ ಪ್ರೈಮರಿ ಸ್ಕೂಲಲ್ಲಿ ಈ ತರ ನೋಡಿದ್ದೇನಾದ್ರೂ ಸನ್ನಿವೇಶ ಇದೆಯಾ? ಇಲ್ಲ, ಯಾವ್ದು ಇಲ್ಲ. ಚೈಲ್ಡ್ಹುಡ್ ಲವ್ ಸ್ಟೋರಿ ಯಾವ್ದು ಇಲ್ಲ. ಫಸ್ಟ್ ಲವ್ ಸರ್? ಹೌದು. ಮಾಡಿ ಹೇಳ್ತಾ ಇದ್ದೀರಾ? ಕ್ಯಾಮ್ರಾ ಆಫ್ ಮಾಡ್ತೀರಿ ಇವಾಗ ಫಸ್ಟ್ ಯಾವಾಗಿಂದ ಶುರು ಆಗಿದೆ? ಹೌದು ಅಂತ ಹೇಳಿದ್ನಲ್ಲ, ಅವಳೇ ಫಸ್ಟ್ ಲವ್ ಅಂತ. ಪರವಾಗಿಲ್ಲ ಯೋಚನೆ ಮಾಡಿ ಹೇಳಿದ್ರಲ್ಲ. ಏನಿಲ್ಲ, ಅದ್ ಇರ್ತಾವ ಅದೆಲ್ಲ ಸಣ್ಣ ಪುಟ್ಟ ಕೆಲಸಗಳು, ಅವೆಲ್ಲ ಏನಿಲ್ಲ, ಅದ್ ಅವಳಿಗೂ ಗೊತ್ತು. ಅದೆಲ್ಲ ಹಂಗೆ. ಒಂದ್ ದುಬೈಲಿದೆ, ಒಂದ್ ಸ್ಪೇನ್ ಇದೆ, ಅದನ್ನೆಲ್ಲ ಏನು ಮಾಡಕ್ ಆಗಲ್ಲ. ಒಂದ್ ದುಬೈಗೆ ಹೋಗೈತೆ, ಒಂದ್ ಸ್ಪೇನ್ಗೆ ಹೋಗೈತೆ. ಈಗಲೂ ಟಚ್ ಅಲ್ಲಿ ಏನಾದ್ರು? ಇಲ್ಲ ಚಾನ್ಸ್. ಅವೆಲ್ಲ ಲವ್ ಕ್ರಶ್ಗಳ? ಕ್ರಶ್ ಅಷ್ಟೇ, ಹಂಗೆ ಕ್ರಶ್ ಆಗೋಯ್ತದು. ಇವ್ರ ಮೇಲೆ ಮಾತ್ರ ಏನಕ್ಕೆ ಡೈರೆಕ್ಟ್ ಆಗಿ ಲವ್ ಆಯ್ತು? ಅದಂಗೆ, ಅದು ಫಸ್ಟ್ ಒಪ್ಕೊಂಡಾಗ ಲವ್ ಅಂತ ಅಲ್ಲ, ಅದು ಇನ್ಫ್ಯಾಚುಯೇಷನ್. ಆ ಏಜಲ್ಲಿ ಲವ್ ಅಂದ್ರೆ ಏನು ಗೊತ್ತಿರಲ್ಲ. ನಾನು ಫಸ್ಟ್ PU ಅವ್ರು ಸೆಕೆಂಡ್ PU. ಸೊ ಅವಾಗ ಜಸ್ಟ್ ಇನ್ಫ್ಯಾಚುಯೇಷನ್ ಅಷ್ಟೇ ಅದು. ಬಟ್ ಅದು ಹೋಗ್ತಾ 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 ಗ್ರಾಜುಯಲಿ ಲವ್ ಆಗಿ ಕನ್ವರ್ಟ್ ಆಯ್ತು. ಓಕೆ, ಫಸ್ಟ್ ಲವ್ ಪ್ರಪೋಸಲ್ ರಿಯಾಕ್ಷನ್ ಯಾವ ತರ ಇತ್ತು ನನಗೆ? ನೀನ್ ಕೇಳ್ತಾರಲ್ಲ, ಯೋಚನೆ ಮಾಡಿದ್ರೆ ಓಕೆ. ಫಸ್ಟ್ ಹೆಂಗೆ ಅಂದ್ರೆ, ಫಸ್ಟ್ ಟೈಮ್ ನನ್ನ ಫ್ರೆಂಡು ಹೇಳ್ದ, ಇವತ್ತು ಬಾ ಡಾಲ್ಫಿನ್ಸ್ಗೆ ಮೀಟ್ ಮಾಡಿ ಮಾತಾಡಿ ಅಂತ. ಫಸ್ಟ್ ಟೈಮ್ ನಂಗೆ ಹೋಗೋಕೆ ಧೈರ್ಯನೇ ಬರಲಿಲ್ಲ. ಅರ್ಧ ದಾರಿ ನಡ್ಕೊಂಡು ಹೋಗ್ಬಿಟ್ಟು ವಾಪಸ್ ಕ್ಲಾಸ್ಗೆ ಕಾಲೇಜ್ಗೆ ಹೊಟ್ಟೋದೆ ನಾನು. ಅದು ಡಾಲ್ಫಿನ್ಸ್ ಅಂತ ಒಂದು ಜಾಗ ಇದೆ ಅಲ್ಲಿ. ಸೊ ನೆಕ್ಸ್ಟ್ ಡೇ ಪುನಃ ನೀನು ಯಾಕೆ ಬರಲಿಲ್ಲ ಇವತ್ತು, ಅವರು ಬೇಜಾರು ಮಾಡ್ಕೊಂಡ್ರು, ಇವತ್ತು ಬಾ ಅಂತ ನನ್ನ ಫ್ರೆಂಡ್ ಹೇಳ್ದಂಗೆ.
ಸೊ ಇವತ್ತು ನನ್ನ ಫ್ರೆಂಡ್ ಒಬ್ಳನ್ನ ಕರ್ಕೊಂಡು ಹೋದಾಗ ಸೊ ನಾನು ಮೆಂಟಲಿ ಪ್ರಿಪೇರ್ ಆಗಿದೆ, ಇವರು ಪ್ರಪೋಸ್ ಮಾಡೋಕ್ಕೆ ಕರಿತಾ ಇದ್ದಾರೆ ಅಂತ ಗೊತ್ತಿತ್ತು ನನಗೆ. ಸೊ ನನಗೂ ಐ ಡೋಂಟ್ ನೋ ಕ್ರಶ್ ಇನ್ಫ್ಯಾಚುಯೇಷನ್ ಏನೋ ಇತ್ತು ಒಟ್ಟಲ್ಲಿ. ಸೊ ಇವ್ರು ಐ ಲವ್ ಯು ಅಂತ ಹೇಳಿದಾಗ ನಾನು ನಾಚ್ಕೊಂಡು ಐ ಲವ್ ಯು ಟು ಅಂತ ಒಪ್ಕೊಂಡೆ. ಸರ್ ಹೇಗ್ ಪ್ರಪೋಸ್ ಮಾಡಿದ್ರಿ ನೀವು? ಹೇಗೆ ಅಂದ್ರೆ ರೋಸ್ ಇಟ್ಕೊಂಡು ಪ್ರಪೋಸ್ ಮಾಡಿದ್ರಿ? ಆವಾಗ ಎಲ್ಲಿ ನಾವು ಆ ಟೈಮಲ್ಲಿ ಅದೆಲ್ಲ ಸೀನ್ ಇಲ್ಲ. ಮತ್ತೆ ನೀವು ರಗಡ್ ಅಲ್ವಾ, ಸೊ ರಗಡ್ ಆಗಿ ಪ್ರಪೋಸ್ ಮಾಡಿದ್ರಿ? ಹೋದೆ ಆಕ್ಚುಲಿ ಐ ಲವ್ ಯು ಅಂದೆ ಅಷ್ಟೇ. ಆಕ್ಚುಲಿ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಅಂತ ಅಂದ್ಬಿಟ್ಟು ಈಗ ನಿಜ ಬರ್ತಿದೆ. ಸರ್ ನಿಮಗೆ ಲವ್ ಹೇಳ್ಕೊಡುವಾಗ ಭಯ ಏನಾದ್ರು ಇತ್ತಾ? ಫಸ್ಟ್ ಲವ್ ಅಲ್ವಾ, ಭಯ ಇರ್ಲೇಬೇಕು. ಚಾನ್ಸ್ ಇಲ್ಲ ಅಂತ ಸಾರಿ ಇಲ್ವಾ, ಒಂದು ಸ್ಪೈನಲ್ ಐತೆ, ಒಂದು ಅವೆಲ್ಲ ತಲೆನೇ ಕೆಡ್ಸ್ಕೊಳ್ಳೋದು. ಡೈರೆಕ್ಟ್ ಇಟ್ಟು ಬಂದ್ರೆ ಬೆಟ್ಟ, ಹೋದ್ರೆ ಟಾಟಾ ಅಂತ. ಒಂದು ಅಕ್ಸೆಪ್ಟ್ ಒಂದು ರಿಜೆಕ್ಟ್. ಹಾ. ಆದ್ರಿಂದ ಸರ್ ಇವಾಗ ಲೈಕ್ ನೀವು ಸಿನಿಮಾ ಇಂಡಸ್ಟ್ರಿಗೆ ಫಸ್ಟ್ ಪರಿಚಯ ಆಗಿದೆ ಹೇಗೆ ಸರ್ ನೀವು? ಫಸ್ಟ್ ಲವ್ ಮಾಕ್ಟೇಲ್ ಮೂಲಕನೇ. ಹೇಗೆ ಸಿಕ್ತು ಆಫರು? ಅದೇ ನಾನು ಥಿಯೇಟರ್ ಮಾಡ್ತಾ ಇದ್ದೆ ಮೈಸೂರಲ್ಲಿ. ನಮ್ಮದೇ ಹವ್ಯಾಸ ರಂಗಾಯಣ ತಂಡ ಇದೆ, ಮೈಸೂರು ಮೈಮ್ ಟೀಮ್ ಅಂತ ಹೇಳಿ. ನಮ್ಮ ಗುರುಗಳು ಬಂದು ಗೌತಮ್ ಅಂತ, ಅವ್ರ ಹತ್ರ ಹೀಗೆ ನನ್ನ ಫ್ರೆಂಡ್ಸ್ ಕಡೆಯಿಂದ ಹೀಗೆ ನನ್ನ ಆ್ಯಕ್ಟಿಂಗ್ ಕಲಿಬೇಕು, ನಾಟಕಗಳು ಮಾಡಬೇಕು ಅಂದಾಗ ಕನೆಕ್ಷನ್ ಆಯಿತು. ಅವ್ರ ಹತ್ರ ಹೋಗಿ ದಿನ ಬೆಳಗ್ಗೆ 6 ಗಂಟೆಗೆ ಅವರು ಯಾವುದೇ ರೀತಿಯಾದಂಥ ದುಡ್ಡು ಇಸ್ಕೊಳ್ಳಲ್ಲ, ಏನಿಲ್ಲ ಎಲ್ಲ. ಅಂದರೆ ಅಲ್ಲಿ ಒಬ್ಬ ಶ್ರೀಮಂತದಿಂದ ಹಿಡಿದು ಬಡವರ ತನಕನೂ ಬರ್ತಾರೆ. ಅಲ್ಲಿ ಯಾವುದೇ ರೀತಿಯಾದ ಭೇದ ಭಾವ ಇಲ್ಲ. ಸೊ ಆ ಥರದ ಒಂದು ತಂಡ. ಅಲ್ಲಿ ಹೋದರೆ ನನಗೇನೋ ಅಲ್ಲಿ ತುಂಬ ಚೆನ್ನಾಗಿ ಕಲಿಸ್ತಾರೆ, ಯಾರಿಗೂ ಭೇದ ಭಾವ ಇರಲ್ಲ, ಒಂದೇ ರೀತಿಯಾದಂಥ ಶಿಕ್ಷಣ ಸಿಗುತ್ತೆ ಅಂದ್ಬಿಟ್ಟು ನಾನು ಅಲ್ಲಿ ಸೇರಿಕೊಂಡೆ. ಅಲ್ಲಿ ನನ್ನ ನಾಟಕ ಬದುಕು ಶುರುವಾಯಿತು, ನಟನೆಯ ಬದುಕು ಶುರುವಾಯಿತು. ಜೊತೆಗೆ ಅಲ್ಲಿಂದ ನಾನು ಮೈಮ್ ಶೋಸ್ಗಳು ಮಾಡ್ತಾಯಿದ್ದೆ, ನಾಟಕಗಳು ಮಾಡ್ತಾಯಿದ್ದೆ. ಅದೇ ರೀತಿ ಮಾಡ್ಕೊಂಡಿದ್ದಾಗ ಒಂದು ಸತಿ ಹೀಗೆ ಕೃಷ್ಣ ಅವ್ರ ಪರಿಚಯ ಆಗಿ ಅವ್ರ ನಂಬರ್ ಶೇರ್ ಮಾಡ್ಕೊಂಡಿದ್ದೆ ನಾನು. ಅವ್ರಿಗೆಲ್ಲ ಅವಾಗ ಫೋನ್ ಮಾಡಿದೆ, ಅವರು ಸಿನಿಮಾಗಳು ನಡಿಬೇಕಾದ್ರೆ, ಅವ್ರ ಸಿನಿಮಾ ರಿಲೀಸ್ ಆದಾಗೆಲ್ಲ ಫೋನ್ ಮಾಡಿ ವಿಶ್ ಮಾಡಿದೆ. ಅವರು ಒಂದು ಸತಿ ವಾಟ್ಸಪ್ಪಲ್ಲಿ ನಾನೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ಐ ಆಮ್ ಲುಕಿಂಗ್ ಫಾರ್ ಎ ನ್ಯೂ ಕ್ಯಾರೆಕ್ಟರ್ ಫಾರ್ ಮೈ ಮೂವಿ, ಯಾರು ಇದ್ದರೆ ಪ್ರೊಫೈಲ್ ಕಳಿಸಿ ಅಂತ ವಾಟ್ಸಪ್ ಸ್ಟೇಟಸ್ ಹಾಕ್ಕೊಂಡಿದ್ರು. ಅದನ್ನು ನೋಡಿ ನಾನು ಆವಾಗ ಸಿನಿಮಾ ಅದು ಮಾಡಿರಲಿಲ್ಲ. ಸೊ ನಾಟಕಗಳಾಗಿ ಶೋಸ್ಗಳು ಯಾವ್ದು ಮಾಡಿದ್ದು ಅದನ್ನೆಲ್ಲ ಕಳಿಸ್ಕೊಟ್ಟೆ. ಅವ್ರಿಗೆ ಸ್ವಲ್ಪ ಸ್ಯಾಟಿಸ್ಫೈಯಿಂಗ್ ಅಂತ ಅನಿಸುತ್ತೆ. ಸೊ ಮೈಸೂರಿಗೆ ಬಂದಾಗ ಒಂದು ಸತಿ ಮನೆಗೆ ಕರೆದು ಮನೆಯಲ್ಲಿ ಒಂದಷ್ಟು ಸೀಕ್ವೆನ್ಸ್ಗಳನ್ನ ಮಾಡೋದು. ಅಂದರೆ ಕ್ಯಾರೆಕ್ಟರ್ ಏನು ಬೇಕು ಅದನ್ನು, ಆಮೇಲೆ ಒಂದು 2-3 ಸೀನ್ಗಳನ್ನ ಸೀಕ್ವೆನ್ಸ್ಗಳನ್ನ ಟ್ರೈ ಮಾಡಿದಾಗ ಅವ್ರಿಗೆ ಓಕೆ ಅಂತ ಹೇಳಿ, ನಾನು ಸ್ವಲ್ಪ ಫುಲ್ ಬಿಲ್ಟ್ ಇದೆ ಅವಾಗ, ಜೊತೆಗೆ ಸಣ್ಣ ಆಗಬೇಕು 15 kg ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿದೆ. ಸೊ ಅಲ್ಲಿಂದ ನನ್ನ ಲವ್ ಮಾಕ್ಟೇಲ್ ಅಲ್ಲಿ ಫಸ್ಟ್ ಟೈಮ್ ಸಿನಿಮಾ ಜರ್ನಿ ಶುರುವಾಯಿತು. ಓಕೆ ಮ್ಯಾಮ್, ಫಸ್ಟ್ ಟೈಮ್ ಸಾರ್ನ ನೀವು ಥಿಯೇಟ್ರಲ್ಲಿ ನೋಡಿದಾಗ ಏನು ಅನಿಸ್ತು ನಿಮಗೆ ಆ ಎಕ್ಸ್ಪೀರಿಯನ್ಸ್? ಖುಷಿ ಆಯಿತು. ಫಸ್ಟ್ ಮೂವಿ ಮಾಡ್ತಿದ್ದಾನೆ ಅಂತ ಅಂದಾಗ ನಾನೇನು ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಅಂದರೆ ಯಾವುದೋ ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಹಿಂಗೆ ಹೋಗಿ ಬರ್ತದೆ ಅಂತ ಅಂದ್ಕೊಂಡಿದ್ಲು. ಅಲ್ಲಿ ನೋಡಿದರೆ ನಮ್ಮ ಗಾಡ್ಸ್ ಗ್ರೇಸ್ ಒಂದು ಲವ್ ಮಾಕ್ಟೇಲ್ ಗೊತ್ತಲ್ಲ ನಿಮ್ಗೆ ಯಾವ ಥರ ಗೆದ್ದಿದ್ದು ಅಂತ ಹೇಳಿ. ಕೊರೋನಾನು ಬಂತು ಆ ಟೈಮಲ್ಲಿ, ಸಿನಿಮಾ ಸ್ಟಾರ್ಟಿಂಗ್ ಯಾರು ನೋಡ್ಲಿಕ್ಕೆ ಬರಲಿಲ್ಲ. ಅದಾದ್ಮೇಲೆ ಟೇಕ್ ಆಫ್ ಆದಂಥ ಫೀನಿಕ್ಸ್ ಥರ ಇದ್ದಂಥ ಸಿನಿಮಾ. ಸೊ ಅದು ಜನಗಳ ಬಾಯಿಂದ ಹೋಗಿ 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 ತುಂಬ ಫೇಮಸ್ ಆಯಿತು. ಸೊ ನನ್ನ ಅದೃಷ್ಟ ಏನೋ ಮೊದಲನೇ ಸಿನಿಮಾನೇ ಹಿಟ್ ಕೊಡ್ತು. ತುಂಬ ಖುಷಿ ಆಯಿತು. ಏನು ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾನಪ್ಪ ಅಂತ ಅನ್ನಿಸ್ತು. ಅಂದರೆ ಡ್ರಾಮಾ ಎಲ್ಲ ಮಾಡೋದು ನೋಡಿದೆ, ಬಟ್ ಸ್ಟಿಲ್ ಥಿಯೇಟರ್ ಡ್ರಾಮಾ ಅಂದರೆ ಥಿಯೇಟರ್ ನೋಡೋದಕ್ಕೂ ಮೂವೀಸಲ್ಲಿ ನೋಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ತುಂಬ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ನೀವು ಲವ್ ಮಾಕ್ಟೇಲಲ್ಲಿ ಕೊನೆಗೆ ಸ್ಕ್ರೀನ್ ಶೇರು ಮಾಡ್ಕೊಂಡ್ರೆ ನಿಮ್ಗೆ ಹೇಗಿತ್ತು ಆ ಎಕ್ಸ್ಪೀರಿಯನ್ಸು? ನನಗೆ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅದು. ನಾನೇ ಕೃಷ್ಣಣ್ಣ ಅಂತ ಕರೆಯೋದು ನಾನು. ಅಣ್ಣ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಇದ್ರೆ ಕೊಡಿ ಮೂವಿಯಲ್ಲಿ ಅಂತ ಕೇಳಿದೆ. ಅವರ ಆಯಿತು ಸರಿ, ಅಂದರೆ ಕೊಡ್ತೀವಿ, ಫಸ್ಟು ನೀನು ಅದನ್ನು ಪರ್ಫಾರ್ಮ್ ಮಾಡಿ ತೋರಿಸ್ಬೇಕು, ಕನ್ವಿನ್ಸಿಂಗ್ ಅನಿಸಿದ್ರೆ ಮಾಡಿಸ್ತೀವಿ ಅಂತ ಅಂದರು. ಸೊ ಒಂದು ಏನಿತ್ತು ಅದು ಸೀನ್ ಕೊಟ್ಟಿದ್ರು. ಸೊ ನಾನು ಅದನ್ನು ರಿಹರ್ಸ್ ಮಾಡಿ ಅವ್ರಿಗೆ ಹೇಳಿದೆ. ಅದಾದಮೇಲೆ ಫೈನ್ ಅಂತ ಮಾಡಿಸ್ದೆ.
ಸರ್ ನಿಮ್ಗೆ ಮ್ಯಾಮ್ ಪರ್ಫಾರ್ಮೆನ್ಸ್ ಮಾಡ್ಬೇಕು, ಲೈವ್ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರಿ, ಅವಾಗ ನಿಮ್ಗೆ ಏನ್ ಅನಿಸ್ತಾ ಇತ್ತು ಲೈವ್ ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ? ಇಬ್ರು ನಗೀತಾ ಇದ್ರ? ಹೇಗೆ ಇಲ್ಲ ಅಂದ್ರೆ ಸೆಟ್ ಅಲ್ಲಿ ನಾವು ಆತರ ಎಲ್ಲ ಇದು ಮಾಡಲ್ಲ. ಅಂದ್ರೆ ಕೆಲಸ ಅಂತ ಬಂದಾಗ ನಾನು ಸ್ಟ್ರಿಕ್ಟ್, ಕೃಷ್ಣ ಅವರು ನಾನು ತುಂಬಾ ಸ್ಟ್ರಿಕ್ಟ್. ಸೊ ಅದು ಜನರಲ್ ಆಗಿ ಕೆಲ್ಸದ ತರಾನೇ ನೋಡಿದ್ದು. ಬಟ್ ಡಬ್ಬಿಂಗ್ ಮಾಡ್ಬೇಕಾದ್ರೆ ಬೈದೆ, ಡಬ್ಬಿಂಗ್ ಡಬ್ಬ ತರ ಮಾಡಿದ್ಯಾ, ಇನ್ನು ಚೆನ್ನಾಗಿ ಮಾಡ್ಬೇಕು, ನೀನು ಡಬ್ಬಿಂಗ್ ಕಲಿಯೋದು ತುಂಬಾ ಇದೆ ಅಂತ ಹೇಳಿದೆ. ಅದು ಪರ್ಫಾರ್ಮ್ ಮಾಡುವಾಗ ನನಗೆ ಒಂದು 2 ಟೇಕಲ್ಲಿ ಮಾಡ್ಬಿಟ್ಟೆ, ಅವಾಗೇನು ಕಷ್ಟ ಅನಿಸಿಲ್ಲ. ಬಟ್ ಡಬ್ಬಿಂಗ್ ಹೋದ್ರೆ ಏನು ಮಾಡಬೇಕು ಹೆಂಗೆ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಮ್ಯಾಮ್ ನೀವು ಆಕ್ಟಿಂಗ್ ಮಾಡುವಾಗ ಸರ್ ಅಲ್ಲೇ ಇದ್ರಲ್ಲ ಎದುರಿಗೆ, ಎದುರಿಗೆ. ಸೊ ಅವಾಗ ನಿಮ್ಗೆ ಏನು ಶೈ ಅಂತ ಅನ್ಸ್ಲಿಲ್ವಾ ಅವ್ರ ಎದುರಿಗೆ ಮಾಡೋದಕ್ಕೆ? ಫಸ್ಟ್ ಟೈಮ್ ಮಾಡ್ತಾ ಇರೋದು. ಏನು ಅನಿಸ್ಲಿಲ್ಲ. ಸರ್ ಸಪೋರ್ಟ್ ಮಾಡಿದ್ರ ಅಥವಾ ನಗಾಡ್ತಾ ಇದ್ರ? ನಾನು ಅವ್ರ ಆ ಕಡೆಯಿಂದ ಆ್ಯಕ್ಚುಲಿ ಮೊಬೈಲಲ್ಲಿ ಏನೋ ವಿಡಿಯೋ ಮಾಡ್ತಾ ಇದ್ರು. ಬಟ್ ನಾನು ಅಷ್ಟು ಅಂದರೆ ನಾನೇ ಅವಾಗ ವಿಡಿಯೋ ಮಾಡ್ತಾ ಇದ್ದೆ, ಅಲ್ಲಿ ಮಾಡಿಸ್ತಾ ಇದ್ರು ಅನ್ಸುತ್ತೆ, ಏನೋ ನಾನು ಇಟ್ಕೊಂಡು. ಮಾನಿಟರ್ ಹತ್ರ ನಿಂತಿದ್ದೆ. ಓಕೆ, ಅಷ್ಟು ನಾನು ಪರ್ಫಾರ್ಮ್ ಮಾಡೋದ್ರಲ್ಲಿ ಇದಿದ್ದೆ. ಆ ಕ್ಯಾರೆಕ್ಟರ್ನ ನೀವು ಸಿನಿಮಾದಲ್ಲಿ ಮಾತ್ರ ಇನ್ವಾಲ್ವ್ ಮಾಡ್ಕೊಂಡಿದ್ರ ಅಥವಾ ಹೊರಗಡೆ ಬಂದ್ರು ಅದೇ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದ್ರ ನೀವು? ಯಾವ್ದು ನಾನು ನೀವು ಮಾಡಿರೋ ಕ್ಯಾರೆಕ್ಟರ್? ಒಂದ್ ಸೀನ್ ಅಷ್ಟೇ ನಾನು ಮಾಡಿರೋದು, ಅದೇ ಒಂದು ಟೀಚರ್ ಸೀನ್. ಆ ಟೀಚರು ಈಗ್ಲೂ ಬಂದು ಹೋಗ್ತಾ ಇರ್ತಾರ? ಅದೇ ಯಾವಾಗ ಸ್ಟ್ರಿಕ್ಟ್ ಟೀಚರ್. ಮಗನ್ಗೆ ಬಿಡ್ತೀಯಾನೆ ಮಗನ್ಗೆ ಮಗಂಗೂನು. ನಿಮ್ಮಿಬ್ರಲ್ಲಿ ತುಂಬಾ ಸ್ಟ್ರಿಕ್ಟ್ ಯಾರು? ಆಕ್ಚುಲಿ ನಾನು ಇವನಿಗೆ ಹೊಡೆದ್ರು ಬೈದ್ರು ನನ್ನಂದ್ರೆ ಎದ್ರುಕೊಳಲ್ಲ ಇವನು, ಅಲ್ವಾ ರುದಾನ್? ಮಲ್ಕೊಂಡ್ಬಿಡ್ತಿದ್ದಾನಲ್ಲ ಇವನು. ಹೊಡೆದ್ರು ಬೈದ್ರು ನನ್ಕಂಡ್ರೆ ಎದ್ರಿಕೆ ಇಲ್ಲ, ನನ್ ಚೇಷ್ಟೆ ಮಾಡ್ತಾನೆ ಇರ್ತಾನೆ. ಅದೇ ಅವ್ರಪ್ಪ ಕಂಡ್ಬಿಟ್ರೆ ಸಾಕು, ಅಪ್ಪಂಗೆ ಎದುರ್ಕೊಳ್ಳೋದಷ್ಟೇ, ಅಮ್ಮನ ಹತ್ರ ಏನು ನಡೆಯಲ್ಲ, ಏನಿಲ್ಲ, ಅಲ್ವಾ ರುದಾನ್? ಪ್ರಧಾನ್ ನಿನ್ಗೆ ಅಪ್ಪ ಅಂದ್ರೆ ಇಷ್ಟನೋ ಅಮ್ಮ ಅಂದ್ರೆ ಇಷ್ಟನಾ? ಯಾರಿಷ್ಟ ಅಂದ್ರೆ ಇಷ್ಟನೋ? ಬೈ ಯಾರಂದ್ರೆ ಇಷ್ಟ ಹೇಳು ನಿಂಗೆ, ಅಪ್ಪನ ಅಮ್ಮನ? ನನಗೆ ಲವ್ ಮಾಡ್ಬೇಕು ಅಂತ ಇದೀನಿ, ನನ್ಗೇನಾದ್ರು ಲವ್ ಟಿಪ್ಸ್ ಹೇಳೋದಿದ್ರೆ ನನ್ನಂತ ಯೂತ್ಸ್ಗೆ? ಈಗಿನ ಕಾಲದಲ್ಲಿ ಒಳ್ಳೆ ಲವ್ ಸಿಗೋದು ಕಷ್ಟ, ಸಿಕ್ಕಿದ್ರೆ ಕಾಲ್ಗೆ ಹೊತ್ಕೊಂಡು ಲವ್ ಮಾಡ್ಬೇಕು ಅಷ್ಟೇ ಹೇಳಕ್ ಇಷ್ಟ. ರಾಗಿ ಹೊಲದಾಗೆ ಖಾಲಿ ಗುಡಿಸಲು